ಫ್ಯಾಕ್ಟ್ಸ್ ಆ್ಯಂಡ್ ಮಿತ್ಸ್ ಅದರಲ್ಲಿ ನಿಜ ಏನು ಅಥವಾ ತಪ್ಪಿ ಅಂತ ತಿಳ್ಕೊಂಡಿದ್ದೀವಿ ಅನ್ನೋದನ್ನು ಬಯೋಪ್ಸಿ ಮಾಡಿಸೋದ್ರಿಂದ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ? ಖಂಡಿತವಾಗ್ಲೂ ಇಲ್ಲ. ಬಯೋಪ್ಸಿ ಮಾಡಿದ್ರೆ ಅದು ಕ್ಯಾನ್ಸರ್ ಗೆಡ್ಡೆನಾ ಹೌದಾ ಅಲ್ವಾ ಅನ್ನೋದು ಗೊತ್ತಾಗುತ್ತೆ. ಅದು ಗೊತ್ತಾಗಲಿಲ್ಲ ಅಂದರೆ ಡಾಕ್ಟರ್ ಚಿಕಿತ್ಸೆ ಮಾಡ್ತಾನೆ. ಸೊ ಹಾಗೆ ಇಟ್ಸ್ ಎ ಮಿತ್. ಓಕೆ, ಸಕ್ಕರೆ ತಿನ್ನೋದ್ರಿಂದ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ? ಇಟ್ಸ್ ಎ ಮಿತ್. ಆ್ಯಕ್ಚುಲಿ ಸಕ್ಕರೆ ತಿನ್ನೋದ್ರಿಂದ ಕ್ಯಾನ್ಸರ್ ಜಾಸ್ತಿ ಆಗಲ್ಲ, ಅಥವಾ ಸಕ್ಕರೆ ಕ್ಯಾನ್ಸರನ್ನು ಬರೆಸೋದು ಇಲ್ಲ. ಸಕ್ಕರೆ ದೇಹದ ಪ್ರತಿಯೊಬ್ಬರಿಗೂ ಪ್ರತಿ ಅಂಗಕ್ಕೂ ಕೆಲಸ. ನಾವು ಏನೇ ತಿಂದರೂ ಕೂಡ ಅದು ಸಕ್ಕರೆಯಾಗಿ ಮಾರ್ಪಾಟಾಗೇನೆ ನಮ್ಮ ದೇಹಕ್ಕೆ ಶಕ್ತಿ ಬರ್ತಕ್ಕಂಥದ್ದು. ನೀವು ಸಕ್ಕರೆ ಪ್ರಮಾಣವನ್ನು ಎಷ್ಟು ತಿಂತೀರಿ ಅನ್ನೋದು ಒಂದು. ಎರಡನೆಯದು, ನೀವು ಸಕ್ಕರೆಯ ಯಾವ ರೂಪದಲ್ಲಿ ತಿಂತಾ ಇದ್ದೀರಿ ಅನ್ನೋದು. ಫ್ರೂಟ್ಸು ಮತ್ತು ಇವುಗಳಲ್ಲೂ ಸಕ್ಕರೆ ಇರ್ತದೆ. ಸೊ ಯಾವ ರೀತಿಯಾದಂಥ ಸಕ್ಕರೆಯನ್ನು ಬಳಸ್ತೀರಿ ಅಂಥದ್ದು. ಮತ್ತು ಕ್ಯಾನ್ಸರ್ ಬಂದ ನಂತರ ಎಷ್ಟು ಸಕ್ಕರೆಯನ್ನು ತಿಂತೀರಿ ಅನ್ನೋದು. ಯಾಕಂದರೆ ಕ್ಯಾನ್ಸರ್ ಕಣಗಳು ಬೆಳೆಯೋದು ಕೂಡ ಸಕ್ಕರೆ ಬೇಕಾಗ್ತದೆ. ನೀವು ಅವಾಗ ಎಷ್ಟು ಸಕ್ಕರೆಯನ್ನು ತಿಂತೀರಿ ಅನ್ನೋದು ಇದು ಆಗುತ್ತೆ. ಸೊ ಇಟ್ಸ್ ಎ ಮಿತ್, ಬಟ್ ಅದನ್ನು ತುಂಬ ಕಾಶಿಯಸ್ ಆಗಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಬಳಸಿ. ಓಕೆ, ಸ್ಕಿನ್ ಟೈಟ್ ವೇರ್ಸ್ ಯೂಸ್ ಮಾಡೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತೆ? ಸತ್ಯ, ಇಟ್ಸ್ ಫ್ಯಾಕ್ಟ್. ಇವತ್ತಿನ ಹೆಣ್ಣು ಮಕ್ಕಳಿಗೂ ಕೂಡ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬರೀ ಸ್ತನದ ಕ್ಯಾನ್ಸರ್ ಬರೀ ಮೇಲ್ಭಾಗದ ಮಾತ್ರ ಅಥವಾ ರೇಷಿಯರ್ಸ್ಗಳಿಂದ ಮಾತ್ರ ಅಲ್ಲ, ಸ್ಕಿನ್ ಟೈಟ್ ಜೀನ್ಸ್ಗಳಿಂದನೂ ಅಷ್ಟೇ. ಕಾಂಟ್ಯಾಕ್ಟ್ ಡರ್ಮೆಟೈಟಿಸ್ ಅನ್ನೋ ಕಾಯಿಲೆ ಇವೆಲ್ಲವೂ ಬರುತ್ತೆ. ಜೀನ್ಸ್ ಅನ್ನೋದು ತುಂಬ ಶೋಕಿಯಾಗಿ, ಅದು ಟೈಟ್ ಬಟ್ಟೆಗಳನ್ನು ಹಾಕ್ಕೊಳ್ಳೋವಂಥದ್ದು ತುಂಬ ಶೋಕಿಯಾಗಿದೆ. ಖಂಡಿತವಾಗ್ಲೂ ಬಿಡಿ. ಎಸ್ಪೆಷಲಿ ಕಡೆ ಪಕ್ಷ ದಿವಸದ 12 ಗಂಟೆ ಮನೇಲಿ ಇರ್ತೀರಲ್ವಾ, ಮಲಗಬೇಕಾದ್ರೆ ಕಡೆ ಪಕ್ಷ ಈ ಟೈಟ್ ಬಟ್ಟೆಗಳನ್ನು ಬಿಟ್ಟು ಸಲೀಸಾಗಿರ್ತಕ್ಕಂಥ ಖುಷಿಯಾದಂಥ ಬಟ್ಟೆ ಹಾಕೊಂಡು ಕಾಟನ್ ಬಟ್ಟೆಗಳನ್ನು ಬಳಸಿ, ಸಿಲ್ಕ್ ಬಟ್ಟೆಗಳನ್ನು ಬಳಸಿ, ತುಂಬ ಒಳ್ಳೆಯದು. ಓಕೆ.